ಚಪ್ಪಲಿ ಅಂಗಡಿ ಹೆಸರಲ್ಲೂ ಈಗ ಧರ್ಮ ದಂಗಲ್ ಶುರುವಾಗಿದೆ. ಚಪ್ಪಲಿ ಅಂಗಡಿ ಹೆಸರಿಂದ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅಂತ ಹೇಳಿ ಜಾಗರಣ ವೇದಿಕೆ ಮನವಿಯನ್ನ ಮಾಡಿಕೊಂಡಿದೆ. ಹಾಗಾಗಿ ಆ ಹೆಸರನ್ನ ಚೇಂಜ್ ಮಾಡಬೇಕು, ಚಪ್ಪಲಿ ಅಂಗಡಿ ಹೆಸರನ್ನ ಚೇಂಜ್ ಮಾಡಬೇಕು ಅಂತ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಚಪ್ಪಲ್ ಅಂಗಡಿ ಹೆಸರು ಸಾಲಿಗ್ರಾಮ ಫುಟ್ವೇರ್ ಅಂತಿತ್ತು. ಆ ಸಾಲಿಗ್ರಾಮ ಅನ್ನೋ ಪದವನ್ನ ಅಲ್ಲಿಂದ ತೆಗೆದು ಹಾಕಬೇಕು. ಉಡುಪಿಯಲ್ಲಿರುವಂತಹ ಧಾರ್ಮಿಕ ಕ್ಷೇತ್ರಗಳ ಊರು ಸಾಲಿಗ್ರಾಮ, ಧಾರ್ಮಿಕ ಮಹತ್ವ ಇದೆ ಆ ಊರಿಗೆ. ಆ ಊರಿನ ಹೆಸರನ್ನ ಚಪ್ಪಲಿ ಅಂಗಡಿಗೆ ಇಟ್ಟಿದ್ದಾರೆ. ಯಾಕೆ ಇಡಬೇಕು? ಅಂಗಡಿ ಹೆಸರು ಚೇಂಜ್ ಮಾಡಬೇಕು ಅಂತ ಹಿಂದೂ ಜಾಗರಣ ವೇದಿಕೆ ಪಟ್ಟನ್ನ ಹಿಡಿದಿದೆ. ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಅಧಿಕಾರಿಗೆ ಈ ಬಗ್ಗೆ ಮನವಿಯನ್ನ ಮಾಡಿದ್ದಾರೆ. ಈಗ ಕರಾವಳಿಯಲ್ಲಿ ಮತ್ತೊಂದು ರೀತಿಯಲ್ಲಿ ಧರ್ಮ ಯುದ್ಧ ಶುರುವಾಗಿದೆ. ಚಪ್ಪಲಿ ಅಂಗಡಿ ಹೆಸರಲ್ಲೂ ಈಗ ಧರ್ಮ ದಂಗಲ್ ನಡೀತಾ ಇದೆ. ಸಾಲಿಗ್ರಾಮ ಫುಟ್ವೇರ್ ಅಂತ ಇರೋದನ್ನ, ಆ ಸಾಲಿಗ್ರಾಮ ಅನ್ನೋದು ಉಡುಪಿಯಲ್ಲಿರುವಂತಹ ಒಂದು ಧಾರ್ಮಿಕ ಕೇಂದ್ರ. ಅದನ್ನ ತುಂಬಾ ಜನ ಧಾರ್ಮಿಕವಾಗಿ ನಂಬಿದ್ದಾರೆ. ನಂಬಿಕೆ ಇಟ್ಟಿರುವಂತಹ ಆ ಹೆಸರನ್ನ ಚಪ್ಪಲ್ ಅಂಗಡಿಗೆ ಇಟ್ಟಿರೋದ್ರಿಂದ ಅದನ್ನ ಚೇಂಜ್ ಮಾಡಿಸಬೇಕು ಅಂತ ಹಿಂದೂ ಜಾಗರಣ ವೇದಿಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅದನ್ನ ಪ್ರತಿಭಟನೆ ಮಾಡಿ ಬಂದ್ ಮಾಡಿದ್ದಾರೆ. ಮತ್ತು ನಮಗೆ ಸಾಲಿಗ್ರಾಮದಲ್ಲಿ ನಾವು ಇಲ್ಲಿ ನೆಲೆ ನಿಂತಿರುವ ಉಗ್ರ ನರಸಿಂಹ ಮತ್ತು ಆಂಜನೇಯ ದೇವಾಲಯ ಇಲ್ಲಿ ಇದ್ದು, ಸಾಲಿಗ್ರಾಮ ಅನ್ನೋಂಥ ಪುಣ್ಯಕ್ಷೇತ್ರ ಇದು. ಈ ಸಾಲಿಗ್ರಾಮ ಹೆಸರಿರುವಂಥದ್ದು ಪುಣ್ಯಕ್ಷೇತ್ರ. ಇಲ್ಲಿ ಜನರಾಗಿ ಬಟ್ ನಮ್ಮ ಸಾಲಿಗ್ರಾಮ ಹೆಸರನ್ನು ಸಾಲಿಗ್ರಾಮ ಫುಟ್ವೇರ್ ಅಂದ್ರೆ ಅದರೊಳಗಡೆ ಚಪ್ಪಲಿ ಅಂಗಡಿ. ಬಟ್ ನಮ್ಗೆ ಇವತ್ತಿನವರೆಗೂ ಅದು ಒಬ್ಬರು ಮುಸ್ಲಿಮರು ಅಲ್ಲಿ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಏನೋ ಒಂದು ನಮಗೀಗ ಅವರು ಮತ್ತೆ ಈ ವಿಷಯದಲ್ಲಿ ತುಂಬ ಸಾಮರಸ್ಯ ಮತ್ತು ನಮ್ಮ ಈ ಒಂದು ಶಾಂತಿಯನ್ನೇ ಅವರೇ ಎತ್ತಿ ಬಿಡ್ತಾರೆ. ಬಟ್ ನಮ್ಮಲ್ಲಿ ಏನೂ ಇಲ್ಲ. ನಮ್ಮಲ್ಲಿ ನಾವು ಕ್ಲಿಯರ್ ಆಗಿದ್ದೀವಿ. ಬಟ್ ಅವರೇ ಅದನ್ನು ನಾವು ಈಗ 70-80% 2% ಇದ್ರು. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಟ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದರ ರೂಢಿನೂ ಆಗಲ್ಲ. ಪೇಟ್ ಸಫಾ ಯಾವ ರೋಗನೂ ಇಲ್ಲ.